ಜೈಲಿನಲ್ಲಿ ಹಾಸಿಗೆ ಹಿಡಿದಿದ್ದ ಅಜ್ಜಿ ಮನೆಗೆ ಬಂದ 8 ದಿನಕ್ಕೆ ಸಾವಿಗೀಡಾಗಿದ್ದಾರೆ. 93 ವರ್ಷದ ವೃದ್ಧೆ ಕೊನೆ ಆಸೆ ಈಡೇರಿಸಲಾಗಿದೆ. ಉಪಲೋಕಾಯುಕ್ತರಿಂದ ಮನೆಯಲ್ಲೇ ಕೊನೆ ಉಸಿರನ್ನ ಎಳಿಬೇಕು ಅನ್ನುವಂತ ಆಸೆಯನ್ನ ನಾಗಮ್ಮ ಅವರು ವ್ಯಕ್ತಪಡಿಸಿದರು. 93 ವರ್ಷದ ವೃದ್ಧೆ ಜೈಲಿನಿಂದ ಹೊರಗಡೆ ಬಂದು 8 ದಿನಕ್ಕೆ ಕೊನೆ ಉಸಿರನ್ನ ಎಳೆದಿದ್ದಾರೆ. ಸೊಸೆ ನೀಡಿದ್ದ ವರದಕ್ಷಿಣೆ ಕೇಸ್ನಲ್ಲಿ ಜೈಲು ಸೇರಿದ್ರು ನಾಗಮ್ಮ. 93 ವರ್ಷದ ನಾಗಮ್ಮಗೆ ಜೀವಾವಧಿ ಶಿಕ್ಷೆಯನ್ನ ಕೋರ್ಟ್ ವಿಧಿಸಿತ್ತು. ಜೈಲಿನಲ್ಲಿ ಹಾಸಿಗೆಯನ್ನ ಹಿಡಿದಿದ್ರು ಅಜ್ಜಿ. ಜೈಲು ಸಿಬ್ಬಂದಿಯಿಂದ ಆರೈಕೆ ಮಾಡಲಾಗ್ತಾ ಇತ್ತು ಅಜ್ಜಿಗೆ. ಅಜ್ಜಿ ಸ್ಥಿತಿಯನ್ನ ಕಂಡು ಮರುಗಿದ ಉಪಲೋಕಾಯುಕ್ತರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸುವುದಕ್ಕೆ ಸೂಚನೆಯನ್ನ ಕೊಟ್ಟಿದ್ರು. ನವೆಂಬರ್ 28ರಂದು ಪೆರೋಲ್ ಮೇಲೆ ಅಜ್ಜಿಯನ್ನ ಬಿಡುಗಡೆ ಮಾಡಲಾಗಿತ್ತು. 90 ದಿನಗಳ ಪೆರೋಲ್ ಮೇಲೆ ಬಿಡುಗಡೆಯಾಗಿದ್ರು ನಾಗಮ್ಮ. ಪೆರೋಲ್ ಮೇಲೆ ಹೊರಬಂದ 8 ದಿನದಲ್ಲಿ ನಿಧನರಾಗಿದ್ದಾನೆ. ತನ್ನ ಮನೆಯಲ್ಲೇ ಕೊನೆಯುಸಿರನ್ನ ಎಳೆದಿದ್ದಾರೆ ಅಜ್ಜಿ ನಾಗಮ್ಮ. ಸೊಸೆಗೆ ವರದಕ್ಷಿಣೆ ಕಿರುಕುಳದ ಹಿನ್ನೆಲೆಯಲ್ಲಿ ಜೈಲು ಸೇರಿದ್ರು ನಾಗಮ್ಮ. 93 ವರ್ಷದ ವಯೋವೃದ್ಧೆ. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಪಿ ವೀರಪ್ಪ ಅವರು ಅಜ್ಜಿಯ ಸ್ಥಿತಿಗೆ ಮರುಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿ ಅಂತ ಸೂಚಿಸಿದ್ರು. ಅದೇ ರೀತಿ ನವೆಂಬರ್ 28ರಂದು ಪೆರೋಲ್ ಮೇಲೆ ಅಜ್ಜಿ ಬಿಡುಗಡೆಯಾಗಿದ್ರು. ಪೆರೋಲ್ ಮೇಲೆ ಬಿಡುಗಡೆಯಾಗಿ ಮನೆಗೆ ಬಂದಿದ್ದಂತಹ ಅಜ್ಜಿ 8 ದಿನದಲ್ಲಿ ಕೊನೆಯುಸಿರನ್ನ ಎಳೆದಿದ್ದಾರೆ. ತಮ್ಮ ಮನೆಯಲ್ಲಿಯೇ ಕೊನೆಯುಸಿರನ್ನ ಎಳೆದಿದ್ದಾರೆ ಅಜ್ಜಿ ನಾಗಮ್ಮ. 90 ದಿನಗಳ ಪೆರೋಲ್ ಮೇಲೆ ಹೊರಗಡೆ ಬಂದಿದ್ರು. ಆದರೆ ಮನೆಗೆ ಬಂದು 8 ದಿನದಲ್ಲಿ ಸಾವಿಗೀಡಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.